ತುಂಬಾ ಒಳ್ಳೆ ಪ್ರಶ್ನೆ. ಈ ಸಂಗಾತಿಯು ನಮ್ಮನ್ನು ನಿರ್ಲಕ್ಷಿಸುತ್ತಾ ಇದ್ದರೆ ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ಹೊಸದಾಗಿ ಮದುವೆ ಆಗಿದ್ದೀರಾ ಅನ್ಸುತ್ತೆ. ಓಕೆ, ಹೊಸದಾಗಿ ಮದುವೆ ಆಗಿದ್ರೆ ಅವರು ನಮ್ಮನ್ನ ನಿರ್ಲಕ್ಷಿಸ್ತಾ ಇದ್ದಾರಪ್ಪ ಅಂತಂದ್ರೆ ನಮ್ಮ ಪ್ರೀತಿಯಲ್ಲಿ ಏನೋ ಕೊರತೆ ಇರ್ಬೋದು. ಹಾಗೆ ನಾವು ಮೊದಲಿಗೆ ತೋರಿಸಿದಂತಹ ಪ್ರೀತಿ, ವಿಶ್ವಾಸ, ಕಾಳಜಿ ಕಡಿಮೆ ಆಗಿರ್ಬೋದು. ಅದನ್ನ ಒಂದು ಅಟೆನ್ಷನ್ ಪಡಿಲಿಕ್ಕೋಸ್ಕರ ಕೆಲವೊಂದು ಟೈಮ್ನಲ್ಲಿ ಆ ಥರ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಅದನ್ನ ನಾವು ಸರಿಪಡಿಸ್ಕೊಂಡ್ಬಿಟ್ವಿ, ಮತ್ತೆ ನಾವು ಅವರಿಗೆ ಆ ಪ್ರೀತಿ, ವಿಶ್ವಾಸ, ಕಾಳಜಿ ಎಲ್ಲದನ್ನು ಕೂಡ ನಾವು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರಿಂದ ಬೇಗನೆ ಹೊರಗೆ ಬರ್ತಾ ಇರ್ತಾರೆ. ಒಂದು ರೀತಿ ಅವರಿಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರುತ್ತೆ. ಒಂದು ರೀತಿ ಹೇಳಬೇಕಪ್ಪ ಅಂತಂದರೆ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅಂತದ್ದು ಕೂಡ ಹೇಳ್ತಾ ಇರ್ಬೋದು. ಇವೆಲ್ಲ ಸರ್ವೇ ಸಾಮಾನ್ಯ. ಪ್ರತಿಯೊಂದು ಗಂಡ ಹೆಂಡತಿ ಮಧ್ಯ ಈ ಥರ ಒಂದು ಮನಸ್ತಾಪ, ನಿರ್ಲಕ್ಷ್ಯ ಇವೆಲ್ಲ ಬರ್ತಾ ಇರ್ತವೆ. ಅದರಿಂದ ಪ್ರೀತಿ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಅದನ್ನ ನಾವು ರಮಿಸ್ತಾ ಹೋಗ್ತೀವೋ, ಹಾಗೆ ಅವರಿಗೆ ಅವರ ಒಂದು ಕಾಳಜಿನ ಅರ್ಥ ಮಾಡ್ಕೊಳ್ತೀವೋ, ಖಂಡಿತವಾಗ್ಲೂ ಇದ್ಯಾವುದು ಕೂಡ ದೊಡ್ಡದು ಅನ್ನಿಸ್ತಾ ಇರೋದಿಲ್ಲ. ಬೇಗನೆ ಬಗೆಹರಿತಾ ಇರ್ತವೆ, ಮತ್ತೆ ನಾರ್ಮಲ್ ಆಗ್ತಾ ಇರ್ತವೆ. ಬಟ್ ಈ ನಿರ್ಲಕ್ಷ್ಯ ಅನ್ನೋದು ಕೆಲವೊಂದು ಟೈಮ್ನೊಳಗೆ ಅರ್ಥಕ್ಕೆ ಸಿಗ್ತಾ ಇರೋದಿಲ್ಲ. ಯಾಕಪ್ಪ ಇವ್ರು ನನಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನಾನು ಏನು ತಪ್ಪು ಮಾಡಿದೆ ಅನ್ನೋದನ್ನ ನಾವು ಎಷ್ಟು ಹುಡುಕಾಡಿದ್ರೂ ಕೂಡ ಸಿಗ್ತಾ ಇರೋದಿಲ್ಲ. ಕಾರಣ ಯಾವುದೋ ಒಂದು ಗಲಾಟೆ ನಡೆದ್ಬಿಟ್ಟಿರುತ್ತೆ. ನಾವು ಸಪೋಸ್ ಅವರಿಗೆ ತುಂಬ ಬೇಕಾದಂಥವ್ರನ್ನ ನಾವು ನೆಗ್ಲೆಕ್ಟ್ ಮಾಡಿದಾಗ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಡ ನೀನು ಅಂತ ನಾವು ಖಡಾಖಂಡಿತವಾಗಿ ಹೇಳಿದಾಗ, ಸಪೋಸ್ ಅವ್ರ ಫ್ಯಾಮಿಲಿ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದಾಗ, ಅವರ ಕ್ಲೋಸ್ ಫ್ರೆಂಡ್ಸ್ಗಳನ್ನ ನಾವು ಅವರಿಂದ ದೂರ ಮಾಡಿದಾಗ, ಕೆಲವೊಂದು ಸಮಯದಲ್ಲಿ ಅವರ ನಿರ್ಲಕ್ಷ್ಯ ಅನ್ನೋದು ಕೂಡ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಗ್ತಾ ಇರುತ್ತೆ. ನೀವು ಫ್ಯಾಮಿಲಿನ ಕಾಪಾಡಿಕೊಳ್ಳೋದಕ್ಕೋಸ್ಕರ, ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಫ್ಯಾಮಿಲಿನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ನಿರ್ಧಾರ ತಗೊಂಡಿರ್ತೀರ, ಸರಿ ತಪ್ಪನ್ನ ತಿಳಿಸಿರ್ತೀರ. ಬಟ್ ಅದು ಕೆಲವೊಂದು ಹೆಣ್ಮಕ್ಳಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಅಂಥ ಸಮಯದಲ್ಲಿ ಕೆಲವೊಂದು ನಿರ್ಲಕ್ಷ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆ ನಿರ್ಲಕ್ಷ್ಯ ಹೇಗಿರುತ್ತಪ್ಪ ಅಂತಂದರೆ, ನಾವು ಎಷ್ಟೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೂ ಕೂಡ ಅದರಿಂದ ಅದು ಸರಿ ಆಗ್ತಾ ಇರೋದಿಲ್ಲ. ಯಾಕಪ್ಪ ಅಂತಂದರೆ ಅವರಿಗೆ ತುಂಬ ಬೇಕಾದಂತಹ ಪ್ರೀತಿ ಪಾತ್ರರನ್ನ ನಾವು ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಆಗಿ ಮಾತಾಡಿರ್ತೀವಿ. ಇಲ್ಲಪ್ಪ ಅಂತಂದರೆ ಅವ್ರ ಜೊತೆ ಮಾತಾಡಕ್ಕೆ ಹೋಗಬೇಡ ಅಂತ ಹೇಳಿ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿರ್ತೀರ, ಬೇರೆ ಏನೋ ಒಂದು ಮಾಡಿರ್ತೀರ. ಈ ಜಗಳ ಅನ್ನೋದು ಕ್ಷಣಿಕ, ತಾತ್ಕಾಲಿಕ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅವರ ಮನಸ್ಸಿನಲ್ಲಿ ಅಗಾಧವಾಗಿ ಕುಂದರ್ಸ್ಕೊಂಡ್ಬಿಟ್ಟಿರ್ತಾರೆ. ಅದು ಹೇಗಪ್ಪ ಅಂತಂದರೆ, ಕಾರಣನೇ ಇಲ್ಲದ ಹಾಗೆ ಅವರು ನಮ್ಮನ್ನ ನೆಗ್ಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಎಲ್ಲದರಲ್ಲೂ ಕೂಡ ಒಂದು ರೀತಿಯಲ್ಲಿ ನಮ್ಮದೇ ತಪ್ಪೇನೋ, ನಾವೇ ಸರಿ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಮೌನವಾಗಿರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಏನೇ ಒಂದು ಹೋಗೋಣ, ಮಾಡೋಣ, ತರೋಣ ಅಂದರೂ ಕೂಡ ಆಸಕ್ತಿ ತೋರಿಸ್ತಾ ಇರೋದಿಲ್ಲ. ಇಲ್ಲಿ ನಾವು ಏನಂತ ದೊಡ್ಡ ತಪ್ಪು ಮಾಡಿಬಿಟ್ವಿ ಅನ್ನೋ ಒಂದು ಭಯ, ಒಂದು ನೋವು ನಿಮಗೂ ಕೂಡ ಕಾಡ್ತಾ ಇರುತ್ತೆ. ಅದಕ್ಕೆ ನೀವು ಏನು ಕಾರಣ ಹೇಳು ಅಂದ್ರೂ ಕೂಡ ಏನು ಇಲ್ಲ ಬಿಡ್ರಿ, ಅಂಥದ್ದೇನು ಇಲ್ಲ, ಹಾಗೆ ಸುಮ್ಮನೆ ಅನ್ನೋ ರೀತಿಯಲ್ಲಿ
ಅವರು ನೆಗ್ಲಿಸಮ್ ಆಗಿ ಉತ್ತರ ಕೊಡ್ತಾ ಇರ್ತಾರೆ. ಸೊ ಈ ಥರದ ಒಂದು ನಿರ್ಲಕ್ಷ್ಯ ಪ್ರತಿಯೊಬ್ಬ ಗಂಡಿಗೂ ಕೂಡ ನುಂಗಲಾರದ ತುತ್ತಾಗ್ತಾ ಇರುತ್ತೆ. ಸೊ ಅವನ ಮನಸ್ಥಿತಿನೂ ಕೂಡ ಕೆಡ್ತಾ ಇರುತ್ತೆ. ಸೊ ಇದು ಯಾವ ರೇಂಜಿಗೆ ಕೆಡ್ತಾ ಇರುತ್ತಪ್ಪ ಅಂತಂದ್ರೆ, ಸೊ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ. ಇವ್ರ ಹತ್ರ ಬಂದ್ರೆ ಅವ್ರು ಸರ್ಕಂಡ್ ಅಡ್ಡಾಡೋದು, ಅವ್ರ ಹತ್ರ ಬಂದಾಗ ಇವ್ರು ಸರ್ಕಂಡ್ ಅಡ್ಡಾಡೋದು, ಒಂದು ರೀತಿಯಲ್ಲಿ ಏನಕ್ಕೋಸ್ಕರ ಅವ್ರು ಬೇಜಾರಾಗಿದ್ದಾರೆ ಅನ್ನೋ ಒಂದು ಸತ್ಯನೂ ಕೂಡ ಅನುಭವಕ್ಕೆ ಬರಲಿಲ್ಲದ ಹಾಗೆ ಒಂದು ಜೀವನ ಕಳೀತಾ ಇರ್ತಾರೆ. ಇದ್ರ ಹಿಂದುಗಡೆಗೆ ಏನಪ್ಪಾ ಅಂತಂದ್ರೆ, ಸೊ ಅವರಿಗೆ ಇಷ್ಟವಾದಂಥವ್ರ ಬಗ್ಗೆ ನಾವು ಕೆಟ್ಟದಾಗಿ ನಡ್ಕೊಂಡಿರ್ತೀವಿ, ಇಲ್ಲ ಅಂತಂದ್ರೆ ಸೊ ಅವ್ರನ್ನ ಅವಾಯ್ಡ್ ಮಾಡಿಸಿರ್ತೀವಿ. ಸೊ ಇವೆಲ್ಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಫ್ಯಾಮಿಲಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬ ಗಂಡು ಕೂಡ ಈ ಥರ ನಡ್ಕೊಳ್ತಾ ಇರ್ತಾನೆ. ಹೆಣ್ಣು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಕೂಡ ಯಾವ ಸಂಸಾರನೂ ಕೂಡ ಬೀದಿಗೆ ಬರೋದಿಲ್ಲ, ಹಾಳು ಕೂಡ ಆಗ್ತಾ ಇರೋದಿಲ್ಲ. ಬಟ್ ಅವರಿಗೆ ಆ ಸಮಯದಲ್ಲಿ ಇದ್ಯಾವುದು ಕೂಡ ಅರ್ಥ ಆಗ್ತಾ ಇರೋದಿಲ್ಲ. ಹಾಗಾಗಿ ತಾವು ಮಾಡ್ತಾ ಇರೋದೇ ಸರಿ ಏನು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ. ಹಾಗೆ ಮನಸ್ತಾಪ ಅನ್ನೋದನ್ನ ಮುಂದುವರಿಸ್ತಾ ಇರ್ತಾರೆ. ಸೊ ಇದರಿಂದ ನಿಜವಾಗ್ಲೂ ಹೇಳ್ತೀನಿ, ಮನೆಗಳು ಹೇಳ್ಗೆ ಆಗ್ತಾ ಇರೋದಿಲ್ಲ. ಮನಸ್ತಾಪ ಎಲ್ಲಿರುತ್ತೋ ಅಲ್ಲಿ ಪ್ರೀತಿಗೆ ಜಾಗ ಇರೋದಿಲ್ಲ. ಸೊ ಓಕೆ, ಈ ಥರದ ನಿರ್ಲಕ್ಷ್ಯದಿಂದ ಯಾರಿಗೂ ಕೂಡ ಒಳ್ಳೇದಾಗ್ತಾ ಇರೋದಿಲ್ಲ. ಬಟ್ ಅದನ್ನ ಅರ್ಥ ಮಾಡಿಕೊಂಡ್ರು ಅಂತಂದ್ರೆ ಖಂಡಿತವಾಗ್ಲೂ ಅವರು ತಮ್ಮ ಫ್ಯಾಮಿಲಿನ ಭದ್ರ ಮಾಡ್ಕೊಂಡ್ಬಿಡ್ಬೋದು, ಆ ಫ್ಯಾಮಿಲಿನ ಕಾಪಾಡ್ಕೊಂಡ್ಬಿಡ್ಬೋದು. ತಾಳಿ ಕಟ್ಟಿದ ಗಂಡನಿಗಿಂತ ಯಾರು ದೊಡ್ಡವರು ಅಲ್ಲಪ್ಪ ಅನ್ನೋ ಒಂದು ಭಾವನೆ ಅವರಲ್ಲಿ ಬಂದ್ಬಿಡ್ತು ಅಂತಂದ್ರೆ ಎಲ್ಲದೂ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ಇಲ್ಲಿ ಈಗೋ, ಅಹಂಕಾರ, ಹಮ್ಮು ಇವ್ಯಾವು ಕೂಡ ಸೋಲೋದಕ್ಕೆ ಬಿಡ್ತಾ ಇರೋದಿಲ್ಲ. ಅಂಥ ಸಮಯದಲ್ಲಿ ಅವರಿಗೆ ಸಪೋರ್ಟಿವ್ ಆಗಿಬಿಟ್ಟು ಅವರ ಫ್ಯಾಮಿಲಿ ಏನಾದರೂ ನಿಂತ್ಕೊಂಡ್ಬಿಡ್ತು, ಅವರ ರಿಲೇಷನ್ಸ್ಗಳೇನಾದರೂ ಸಪೋರ್ಟಿಗೆ ನಿಂತ್ಕೊಂಡ್ಬಿಟ್ರು ಅಂತಂದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಫ್ಯಾಮಿಲಿ ಅನ್ನೋದು 100,000% ಹಾಳು ಮಾಡ್ಕೊಳ್ತಾ ಇರ್ತಾರೆ, 100% ಹಾಳು ಆಗ್ತಾನೆ ಇರ್ತವೆ. ಸೊ ಇಲ್ಲಿ ಮನಸ್ತಾಪ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದು ಕೂಡ ಬಗೆಹರಿತಾ ಇರ್ತವೆ. ಬಟ್ ಯಾರು ಥರ್ಡ್ ಪಾರ್ಟಿಗೋಸ್ಕರ, ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ, ಯಾರನ್ನೋ ಉಳಿಸ್ಕೊಳ್ಳಿಕ್ಕೋಸ್ಕರ ತನ್ನ ಸಾವಿರಾರು ಜನರ ಮುಂದೆ ತಾಳಿ ಕಟ್ಟಿದಂತಹ ಗಂಡನಿಗೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥವ್ರು ಯಾವತ್ತೂ ಕೂಡ ಯಾರು ಸಕ್ಸಸ್ ಆಗಿಲ್ಲ, ಆಗೋದೂ ಇಲ್ಲ. ಸೊ ಇವೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ತಾ ಇರಬೇಕು. ನಿರ್ಲಕ್ಷ್ಯ ಅನ್ನೋದು ಇರಬೇಕು. ನಿರ್ಲಕ್ಷ್ಯ ಇದ್ದ ಕಡೆಗೇನೆ ಪ್ರೀತಿ ಅನ್ನೋದು ಕೂಡ ಶಾಶ್ವತವಾಗಿ ಉಳಿತಾ ಇರುತ್ತೆ. ಬಟ್ ಯಾರಿಗೋಸ್ಕರನೋ ನಿರ್ಲಕ್ಷ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥವ್ರು ಖಂಡಿತವಾಗ್ಲೂ ಗರ್ಕನ ಘಾಟ್ಕ ಆಗ್ತಾ ಇರ್ತಾರೆ. ಇವತ್ತಲ್ಲ ನಾಳೆ ಸಂಸಾರಗಳು ಹಾಳಾಗ್ತಾ ಇರ್ತವೆ. ಇದರಿಂದ ಎಲ್ಲರೂ ಕೂಡ ಸಫರ್ ಪಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಸಣ್ಣ ಪುಟ್ಟ ನಿರ್ಲಕ್ಷ್ಯ ಇವೆಲ್ಲವೂ ಕೂಡ ತುಂಬಾನೇ ಒಳ್ಳೆಯದು. ಬಟ್ ಯಾರಿಗೋಸ್ಕರನೋ, ಯಾರೋ ಥರ್ಡ್ ಪಾರ್ಟಿಗೋಸ್ಕರ ನೀವು ನಿಮಗೆ ತಾಳಿ ಕಟ್ಟಿದಂತಹ ಗಂಡನ್ನ ಆಗಲಿ ಹೆಂಡತಿನ ಆಗಲಿ ನೀವು ನಿರ್ಲಕ್ಷ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಸಂಸಾರಗಳು ಅಷ್ಟು ಈಸಿಯಾಗಿ ನಡೆಸೋಕ್ಕಾಗೋದಿಲ್ಲ. ಸೊ ಮನೆಗೆ ಬಂದರೆ ಯಾಕಪ್ಪ ಮನೆಗೆ ಬಂದೆ ಅನ್ನೋ ಒಂದು ಭಾವನೆ ಬರ್ತಾ ಇರ್ತವೆ. ಸೊ ದಯವಿಟ್ಟು ನಾನು ಹೇಳೋದು ಒಂದೇ, ನಿರ್ಲಕ್ಷ್ಯ ಮಾಡ್ರಿ. ಅವರು ಲೇಟಾಗಿ ಬಂದರು, ಅವರು ಕುಡಿದು ಬಂದರು, ಅವರು ನಮ್ಮನ್ನು ಕರ್ಕೊಂಡು ಹೋಗಲಿಲ್ಲ,
ಸೊ ಇವೆಲ್ಲವಕ್ಕೂ ನಿರ್ಲಕ್ಷ್ಯ ಮಾಡಿದ್ರೂ ಪರವಾಗಿಲ್ಲ, ಅವೆಲ್ಲವೂ ಕೂಡ ಪ್ರೀತಿಯ ಒಂದು ಭಾಗ ಅವು. ಬಟ್ ಯಾರಿಗೋಸ್ಕರನೋ ನೀವು ಕಟ್ಕೊಂಡಂತಹ ಗಂಡನಿಗೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ, ಸೊ ಖಂಡಿತವಾಗ್ಲೂ ಫ್ಯಾಮಿಲಿ ಅಂತೂ ಕಳ್ಕೊಳ್ತೀರಾ, ಹಾಳಾಗೇ ಆಗ್ತಾ ಇರ್ತವೆ. ಹಾಗೆ ನೀವು ಯಾರಿಗೋಸ್ಕರ ನಿರ್ಲಕ್ಷ್ಯ ಮಾಡಿರ್ತೀರಲ್ಲ, ಅವರಿಂದ ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ನೀವು ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲವೂ ಕೂಡ ಅನುಭವದ ಮಾತುಗಳು ಇವೆಲ್ಲ. ಆದಷ್ಟು ಪ್ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡೋದು ತುಂಬ ಒಳ್ಳೆಯದೇ, ಅದರಿಂದ ಪ್ರೀತಿ ಜಾಸ್ತಿ ಆಗುತ್ತೆ. ಬಟ್ ಯಾರಿಗೋಸ್ಕರನೋ ನೀವು ನಿರ್ಲಕ್ಷ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಸಂಸಾರಗಳನ್ನು ನೀವೇ ಕೈಯಾರೆ ಹಾಳು ಮಾಡ್ಕೊಳ್ತಾ ಇರ್ತೀರ. ಆ ಥರ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಸರಿಪಡಿಸ್ಕೊಂಬಿಡ್ರಿ. ಗಂಡನಿಗಿಂತ ಬೇರೆ ಯಾರು ಕೂಡ ದೊಡ್ಡರಾಗಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಗಂಡ ಬಡವನೋ ಶ್ರೀಮಂತನೋ ಇವತ್ತಲ್ಲ ನಾಳೆ ಎಲ್ಲದೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇರುತ್ತೆ. ಶ್ರೀಮಂತ ಬಡವ ಆಗ್ಬೋದು, ಬಡವ ಶ್ರೀಮಂತ ಆಗ್ಬೋದು. ಸೊ ಎಲ್ಲದೂ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ. ನಿಮ್ಮ ಗಂಡನ್ನ ನೀವು ಒಬ್ಬ ರಾಜಂತರ ನೋಡ್ತಾ ಇದ್ದೀರಪ್ಪ ಅಂತಂದರೆ ನೀವು ಕೂಡ ರಾಣಿ ಪಟ್ಟ ನಿಮಗೆ ಸಿಗ್ತಾ ಇರುತ್ತೆ. ನೀವೇ ಅವ್ರನ್ನ ಬಿಕಾರಿ ಥರ ನೋಡ್ತಾ ಇದ್ದೀರಪ್ಪ ಅಂತಂದರೆ ನೀವು ಕೂಡ ಬಿಕಾರಿ ಹೆಂಡ್ತೀನಿ ಅಂತ ಅನ್ಸ್ಕೊಳ್ತಾ ಇರ್ತೀರ. ಹಾಗಾಗಿ ಯಾವತ್ತೂ ಕೂಡ ನಿರ್ಲಕ್ಷ್ಯ ಅನ್ನೋದು ತುಂಬ ಲಾಂಗ್ ಆಗಿ ಹೋಗಬಾರ್ದು, ಶಾರ್ಟಾಗೇ ಇರಬೇಕು, ಸ್ವೀಟಾಗೇ ಇರಬೇಕು. ಅವೆಲ್ಲವೂ ಇದ್ದಾಗಲೇ ಬಾಂಡಿಂಗ್ ಬೆಳೀತಾ ಇರುತ್ತೆ, ಪ್ರೀತಿ ಅನ್ನೋದು ಗಟ್ಟಿ ಆಗ್ತಾ ಇರುತ್ತೆ. ಬಟ್ ಯಾರಿಗೋಸ್ಕರನೋ ನೀವು ಕಟ್ಕೊಂಡಂತಹ ಗಂಡಂದ್ರನ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.